ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕಾಶಿ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ಕಾಶಿ ಹಲ್ವಾ ಅಂದರೆ ಈ ಕುಂಬಳಕಾಯಿ ಬರುತ್ತೆ ನೋಡಿ, ಬೂದ್ ಕುಂಬಳ. ಈ ಬೂದ್ ಕುಂಬಳದಲ್ಲೇ ಮಾಡ್ಕೊಳ್ಳೋದು. ನಾನಿಲ್ಲಿ ಕುಂಬಳಕಾಯಿನ ಸಣ್ಣದಾಗಿ ತುರ್ದಿ ಇಟ್ಕೊಂಡಿದ್ದೀನಿ. ಇವಾಗ ದೀಪಾವಳಿ ಬರ್ತಾ ಇರೋದ್ರಿಂದ ಮನೇಲಿ ದಿನ ಒಂದೊಂದು ಸ್ವೀಟ್ ಮಾಡ್ಕೊಳ್ತೀವಲ್ಲ, ಈ ಕಾಶಿ ಹಲ್ವಾನು ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ದೇವ್ರ ನೈವೇದ್ಯಕ್ಕೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಿದ್ದೀನಿ. ನಾನಿಲ್ಲಿ 2 ಕಪ್ನಷ್ಟು ಕುಂಬಳಕಾಯಿ ತುರಿ ತಗೊಂಡಿದ್ದೀನಿ. ಕುಂಬಳಕಾಯಿನ ತುರಿ ತಗೊಂಡಿದ್ದೀನಿ. 2 ಕಪ್ಪಷ್ಟು ಕುಂಬಳಕಾಯಿ ತುರಿಗೆ ಅರ್ಧದಿಂದ 3/4 ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ. ಮತ್ತೆ ತುಪ್ಪನೂ ಅಷ್ಟೇ 1/4 ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಗೋಡಂಬಿನ ಹಾಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನ ಕಾಶಿ ಹಲ್ವಕ್ಕೆ ದ್ರಾಕ್ಷಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಅದು ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಪಿಸ್ತಾ, ಬಾದಾಮ್ ಏನ್ ಬೇಕಿದ್ರೂ ಹಾಕೋಬಹುದು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಗೆದಿಟ್ಬಿಡೋಣ ಇದನ್ನ. ಇವಾಗ ಈ ತುಪ್ಪಕ್ಕೇನೆ ಈ ಕುಂಬಳಕಾಯಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದ್ರೆ ಆ ನೀರೆಲ್ಲ ಚೆನ್ನಾಗಿ ಆಪರೇಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಡ್ರೈ ಮಾಡಬೇಕು. ಟೈಮ್ ತಗೊಳುತ್ತೆ ಇದು. 15ರಿಂದ 20 ನಿಮಿಷ ತಗೊಳುತ್ತೆ. ಈ ನೀರೆಲ್ಲ ಚೆನ್ನಾಗಿ, ಇವಾಗ ನೀರೆಲ್ಲ ಹೊರಗಡೆ ಬರುತ್ತೆ. ಬಂದು ಮತ್ತೆ ಆ ನೀರೆಲ್ಲ ಡ್ರೈ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಪೇಷನ್ಸ್ ಇಂದ ಮಾಡ್ಕೋಬೇಕಿದ್ದನ್ನ. ಮತ್ತೆ 1-2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಕಾಶಿ ಹಲ್ವಾ. ಈ ತುಪ್ಪದಲ್ಲೇ ಇನ್ನೊಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ತುಪ್ಪದಲ್ಲೇ ಫ್ರೈ ಆದ್ಮೇಲೆ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ನೋಡ್ಕೊಳ್ಳಿ, ನಿಮ್ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಆದ್ರೆ ಸ್ಟಾರ್ಟಿಂಗ್ಗೆ ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಇದೆಲ್ಲ ನಾವು ಕುಂಬಳಕಾಯಿ ಏನ್ ಹಾಕಿರ್ತೀವಿ ಅದೆಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ಆಗ್ಬಿಡುತ್ತೆ. ಪ್ರಮಾಣ ಕಮ್ಮಿ ಆದಾಗ ನೀವು ಸಕ್ಕರೆ ಫಸ್ಟೇ ಹಾಕ್ಬಿಟ್ರೆ ನಿಮಗೆ ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ. ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಸಕ್ಕರೆನ. ಈ ಸಕ್ಕರೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಮತ್ತೆ ನೀರು ಬಿಟ್ಕೊಂಡು ಮತ್ತೆ ಇದೆಲ್ಲ ಗಟ್ಟಿಯಾಗೋವರೆಗೂ ನಾವು ಇದನ್ನ ಹೀಗೆ ತಿರುಗಿಸ್ತಾ ಇರಬೇಕು. ಮಧ್ಯೆ ಮಧ್ಯೆ ತಿರುಗಿಸಿದ್ರೆ ಸಾಕು, ಒಂದೇ ಸಮ ತಿರುಗಿಸ್ಬೇಕು ಅಂತ ಏನಿಲ್ಲ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ಸೇರಿಸ್ತಾ ಇದ್ದೀನಿ. ಕೇಸರಿ ಹೂವು ಇದು ನಿಮಗೆ ಬೇಡ ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಕ್ಲೇಬೇಕು ಅಂತ ಏನಿಲ್ಲ ಇದು. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಸಕ್ಕರೆನೂ ಎಲ್ಲ ಕರಗಿ ಗಟ್ಟಿಯಾಗಿದೆ. ಸ್ವಲ್ಪ ಡ್ರೈ ಆಗ್ಬೇಕಿದು. ಅದೆಲ್ಲ ಒಂದ್ಗೂಡ್ಸಿದ್ರೆ ಈ ತರ ಹಲ್ವಾ ಗೊತ್ತಿರುತ್ತಲ್ವಾ ನಿಮಗೆ ಕನ್ಸಿಸ್ಟೆನ್ಸಿ, ಆ ತರ ಬರಬೇಕು. ಸ್ವಲ್ಪ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಆದ್ರೆ ಸರಿ ಹೋಗುತ್ತೆ. ನೋಡಿ, ಅದರಲ್ಲಿರೋ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆದ್ಮೇಲೆ ನಾವು ಉಳ್ದಿರೋ ತುಪ್ಪನ ಸೇರಿಸ್ಕೊಂಡ್ಬಿಡೋಣ. ಅಂದ್ರೆ 1/4 ಕಪ್ ತಗೊಂಡಿದ್ವಲ್ಲ, ಅದರಲ್ಲಿ ಆಗ್ಲೇ 2 ಸ್ಪೂನ್ ಯೂಸ್ ಮಾಡಿದೀವಿ. ಇನ್ನು ಉಳ್ದಿರೋದನ್ನ ಹಾಕೊಂಡ್ಬಿಡ್ಬೇಕು.
ಇಷ್ಟೇನೆ ಇದು. ಒಂದು 5 ನಿಮಿಷ ಇದು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹಲ್ವಾ ಯಾವ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ನೀವೆಲ್ಲ ಅದನ್ನು ಒಟ್ಟುಗೂಡಿಸಿದ್ರೆ ನೋಡಿ ಈ ಥರ ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ಆದಾಗ ಅದು ರೆಡಿ ಇದೆ ಅಂತ. ಇವಾಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಗೋಡಂಬಿನ, ಇದನ್ನು ಸೇರಿಸ್ಕೊಳ್ಳೋಣ. ಲಾಸ್ಟ್ಗೆ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಇಳಿಸ್ಕೋಬೇಕು. ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ದೀನಿ ಏಲಕ್ಕಿ ಪುಡಿ ನಾನು. ನೀವು ಬರೀ ಏಲಕ್ಕಿನೇ ಪುಡಿ ಮಾಡಿ ಹಾಕ್ತೀರಾ ಅಂದರೆ ಒಂದು 1/4 ಸ್ಪೂನಷ್ಟು ಸಾಕಾಗುತ್ತೆ. ನಾನು ಅದಕ್ಕೆ ಸಕ್ಕರೆನೂ ಸೇರಿಸಿ ಪುಡಿ ಮಾಡಿ ಇಟ್ಟಿರ್ತೀನಿ, ಅದರಿಂದ ಅರ್ಧ ಸ್ಪೂನ್ ಹಾಕಿದ್ದೀನಿ. ನೋಡಿ ಹಲ್ವಾ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನ ಪ್ಲೇಟಿಂಗ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾರಿ ದೀಪಾವಳಿಗೆ ನಿಮ್ಮ ಮನೇಲೂ ಇದನ್ನು ಮಾಡ್ಕೊಳ್ಳಿ. ತುಂಬ ಸುಲಭವಾದ ರೆಸಿಪಿ ಇದು, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.